ಹಾಯ್ ಗಾಯ್ಸ್, ನನ್ನ ಎಲ್ಲ ಪ್ರೀತಿಯ ಕನ್ನಡ ಜನತೆಗೂ ನಮಸ್ಕಾರ. ಇಷ್ಟೆಲ್ಲ ನಕ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಅಂತಂದರೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಬಾಯ್ಸ್ ಟ್ರಿಪ್ ಮಾಡ್ತಾಯಿದ್ದೀವಿ. ಎಲ್ಲಿ ಏನು ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಮೈಸೂರು ಮುಗಿಸ್ಕೊಂಡು ಬಂಡೀಪುರ ಹೋಗೋ ಜಾಗದಲ್ಲಿ ನಮಗೆ ಸಹಜವಾಗಿ ಕಾಣೋದು ಚಿಕ್ಕಿ ಚಿಕ್ಕಿ ಜಿಂಕೆ ಮತ್ತು ಆನೆ ಐರಾವತ. ಮೈ ವರ್ಷ ಸ್ವಚ್ಛ ತೊಗೊಂಡ್ರು ಅಂದ್ರು ತಮಿಳು. ಹೀಗೆ ಗೊತ್ತಿಲ್ಲದೆ ಇರೋ ಭಾಷೆನ ಗೊತ್ತು ಅಂತ ಅರ್ಥ ಮಾಡಿಕೊಂಡು ಗೊತ್ತಿರೋರ್ಗೇ ಕನ್ಫ್ಯೂಷನ್ ಮಾಡ್ಕೋತಾ ನಾವು ಹೋಗ್ತಾ ಇರೋದು ತಮಿಳ್ನಾಡಿನಲ್ಲಿರುವ ಊಟಿಗೆ. ಊಟಿ ಹೋಗಿದ ತಕ್ಷಣ ಫಾಲ್ಸ್ ಸೌಂಡು ಕೇಳಿಸ್ತಂತ ಗಾಡಿನ ಸೈಡ್ ಹಾಕಿದ್ವಿ. ಸೌಂಡ್ ಮಾತ್ರ ಜೋರಾಗಿತ್ತು, ಬಟ್ ಫಾಲ್ಸ್ ಮಾತ್ರ ಚಿಕ್ಕದಾಗಿತ್ತು. ಕೆಲವೊಮ್ಮೆ ಹಾಗೆ ಖಾಲಿ ಡಬ್ಬದಲ್ಲಿ ಕಲ್ಲಾಡಿಸಿದ್ರು ಸೌಂಡ್ ಬರುತ್ತೆ, ಆದರೆ ಕಲ್ಲು ಮೇಲೆ ಕಲ್ಲು ಬಿದ್ದಾಗಲೂ ಕೆಲವೊಮ್ಮೆ ಸೌಂಡ್ ಬರಲ್ಲ. ಈ ಮಾತು ಕಲ್ಲಿನ ಬಗ್ಗೆ ಅಲ್ಲ ಅಂತ ಹೇಳ್ತಾ ಮುಂದೆ ನಮ್ಮ ಆಂಜನೇಯ ಸ್ವಾಮಿಗಳು ಕುಂತಿದ್ರು. ಹಂಗೆ ಒಂದು ದರ್ಶನ ತೊಗೊಂಡ್ವಿ. ಬೆಳಗ್ಗೆ ಟಿಫಿನ್ ಇಲ್ಲ ಅಂತ ಚಿಪ್ಸ್ ತಿನ್ನಬೇಕಾದ್ರೆ ಕೋತಿ ಬಂದು ನಮಗೂ ಕೊಡು ಅಂತು. ನಮ್ಮದು ಕೊಡೋ ಕೈಯಲ್ಲ, ಹಾಗಾಗಿ ಕೊಟ್ಬಿಟ್ವಿ. ಕುಟಿಲಿರೋ ಚಳಿಗೆ ತಣ್ಣಗೆ ರೂಮ್ ಮಾಡ್ಕೊಂಡು ಬೆಚ್ಚಗೆ ಮಲಗಿ ಬೆಳಿಗ್ಗೆ ಎದ್ದು ಮುನ್ನಾರ್ ಕಡೆ ಹೊರಟ್ವಿ. ಅದೇನು ಅಚಾತುರ್ಯ ಅಂದರೆ ಬಿಸಿಲು ಬಂದಿದ್ರು ಕಣ್ಣಿಗೆ ಮಾತ್ರ ತಪ್ಪ ಅನಿಸಿತು. ಈ ವಾಟರ್ ಫಾಲ್ಸು ರೋಡ್ ಸೈಡೇ ಇತ್ತು ಅಂತ ಕಾರಲ್ಲಿ ಕೂತ್ಕೊಂಡೇ ನೋಡಿದ್ವಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲಿ ಹೋದರೂ ಚಹಾ ಕುಡಿದು ಮಾತ್ರ ಬಿಡಲ್ಲ. ಈ ಚಳಿಗೆ ಚಾನು ರುಚಿ ಅನ್ನಿಸ್ತಿತ್ತು. ಅದನ್ನ ಮುಗಿಸ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ದಂಗೆ ನಮಗೆ ಈ ನಿಂತಿರೋ ನೀರು ಕಾಣಿಸ್ತು. ಇದ್ಯಾಕೋ ದೂರದಿಂದ ನೋಡಿದ್ರೆ ದೂರ ಇರೋ ಥರನೇ ಕಾಣಿಸ್ತಿತ್ತು. ಅದಕ್ಕೆ ಹತ್ತಿರದಿಂದ ನೋಡಿದ್ರೆ ಹತ್ತಿರದಿಂದ ಕಾಣಿಸುತ್ತಾ ಅಂತ ನೋಡೋಕ್ಕೆ ಹತ್ರನೇ ಹೋದ್ವಿ. ಹತ್ರ ಹೋದಾದ್ಮೇಲೆ ನಮಗೊಂದು ಬೋಟ್ ಸಿಕ್ತು. ಆ ಬೋಟ್ ಮೇಲೆ ನಿಂತು ಈ ವ್ಯೂನ ನೋಡೋ ಮಜಾನೇ ಬೇರೆ ಬಿಡಿ. ಯಾರ್ಯಾರಿಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ನಿಶಬ್ದ ಬೇಕಾಗಿರುತ್ತೋ ಅವರೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ದಾರಿ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕರ್ಕೊಂಡು ಬರ್ತೇನೆ. ಅಷ್ಟೊತ್ತಿಗೆ ಈವ್ನಿಂಗು ಆಗಿತ್ತು, ಸೂರ್ಯನು ಮುಳುಗಿತ್ತು, ನಮ್ಮ ಹುಡುಗರದ್ದು ಫೋಟೋ ಶೂಟೂ ಆಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟು ನಾವು ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡಿರೋದು ಮುನ್ನಾರ್ನಲ್ಲಿರುವ ದಿ ಹಾಸ್ಟೆಲಲ್ಲಿ ನಿಮಗೆ ಕಾಟು, ಬೆಡ್ಡು ಎಲ್ಲ ಸಿಗುತ್ತೆ, ಊಟ ಒಂದನ್ನು ಬಿಟ್ಟು. ಸೊ ಇದು ನಾನು ಏನಕ್ಕೆ ಪ್ರಿಪೇರ್ ಮಾಡ್ತೀನಿ ಅಂತಂದರೆ ನಿಮಗೆ ಇಂಡೋರ್ ಗೇಮ್ಸ್ಗಳೆಲ್ಲ ಸಿಗುತ್ತೆ. ಆ ಇಂಡೋರ್ ಗೇಮ್ಸಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಆಡಿ ಎಂಜಾಯ್ನ ಮಾಡ್ಬೋದು. ನಿಮಗೆ ರೂಮಲ್ಲಿ ಬೇಡ ಅಂತಂದರೆ ಹೊರಗಡೆ ಕ್ಯಾಂಪ್ ಫೈರ್ನ ಹಾಕಿರ್ತಾರೆ. ಅಲ್ಲಿ ನಿಮ್ಮದೇ ಮ್ಯೂಸಿಕ್ ಸಿಸ್ಟಮಲ್ಲಿ ಸಾಂಗ್ ಹಾಕ್ಕೊಂಡು ಎಂಜಾಯ್ನ ಮಾಡ್ಬೋದು. ಸೊ ಥರ್ಡ್ ಡೇ ಮಾರ್ನಿಂಗ್ ಎದ್ದು ಬಂಕಾಗಿ ರೆಡಿಯಾಗಿ ಬಾಲ್ಕನಿಲಿ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಿದ್ದೆ. ಅದಾದಮೇಲೆ ನಮ್ಮ ಕಾರಲ್ಲೇ ನಾವು ಕೂತ್ಕೊಂಡು ನಾವು ತಲುಪಬೇಕಾಗಿರೋ ಡೆಸ್ಟಿನೇಷನ್ಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಕಾರು ಆ ಹಳ್ಳ ದಿನಗಳಲ್ಲಿ ಹತ್ತಲ್ಲ ಅಂತ. ಸೊ ಅದಕ್ಕೆ ಅಲ್ಲೇ ಜೀಪ್ ಸಫಾರಿನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಈ ವ್ಯೂ ನೋಡಿ ನನಗನ್ಸಿದ್ದು ಕೆಳಗಡೆಯಿಂದನೇ ಹಿಂಗಿದೆ, ಇನ್ನು ಮೇಲ್ಗಡೆಯಿಂದ ಅದು ಹೆಂಗಿರುತ್ತೋ ಅಂತ. ತಪ್ಪು ತಿಳಿಬೇಡಿ, ನಾನು ಮಾತಾಡ್ತಾ ಇರೋದು ಬೆಟ್ಟಗಳ ವ್ಯೂ ಬಗ್ಗೆ. ನಮ್ಮ ಹುಡುಗರೆಲ್ಲ ಬೆಟ್ಟ ಹತ್ತಕ್ಕೆ ತೆಗ್ತಿದ್ರೆ ಅಲ್ಲೊಬ್ಬ ಅಣ್ಣ ಹೊಗೆ ಬಿಡ್ತಿದ್ದ. ಹಾಗೆ ಜಾಕೆಟ್ ಚೆನ್ನಾಗಿತ್ತು ಅಂತ ಕ್ಯಾಮ್ರಾನ ನಮ್ಮ ಫ್ರೆಂಡ್ ಕೈ ಕೊಟ್ಬಿಟ್ಟು ನಾನೊಂದು ವಾಕ್ ಹೋದೆ. ಬ್ಯಾಕ್ ವ್ಯೂ ಮಾತ್ರ ಯಾಕೆ ನೋಡ್ತೀರಾ, ಸೈಡ್ ವ್ಯೂನು ನೋಡಿ ಅಂತ ಸೈಡಲ್ಲಿ ನಿಂತ್ಕೊಂಡೆ. ಮ್ಯೂಸಿಕ್ ಇಲ್ಲದೆ ಡ್ಯಾನ್ಸ್ ಹೆಂಗೆ ಮಾಡ್ತಿದ್ದಾರೆ ಅಂತ ನೋಡ್ತಿದ್ರಾ? ನಮಗೆ ಬೇಕಾಗಿರೋದು ಮಜಾ, ಮ್ಯೂಸಿಕ್ ಅಲ್ಲ. ಹಂಗೆ ಮುಗಿಸ್ಕೊಂಡು ಕೆಳಗೆ ಇಳಿಬೇಕಾದ್ರೆ ಈ ಕಾಫಿ ತೋಟ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಕಣ್ ತುಂಬ್ಕೊಂಡ್ವಿ. ಬರ್ತಾ ದಾರಿಲಿ ಈ ಜಿಪ್ ಲೈನ್ನ ಆಡಲೇಬೇಕು ಅಂತ ಹುಡುಗರು ಹಠ ಮಾಡಿದರು. ಅದಕ್ಕೆ ಅವ್ರ ಹತ್ರ ಇರೋ ದುಡ್ಡಲ್ಲಿ ಟಿಕೆಟ್ನ ತೆಗಿಸ್ಕೊಟ್ಟೆ. ಅಂದಾಗೆ ನಿಮಗೆ ನಾನು ಹೋಗಿರೋ ಪ್ಲೇಸ್ ಬಗ್ಗೆನೇ ಹೇಳಿಲ್ಲ. ಈ ಪ್ಲೇಸ್ ಬಂದುಬಿಟ್ಟು ಕೊಳುಕುಮಲೈ ಅಂತ. ಚೆನ್ನಾಗಿದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಟ್ರಿಪ್ ಅಂದಮೇಲೆ ಎಣ್ಣೆ ಪಾರ್ಟಿ ಇರಲಿಲ್ಲ ಅಂದರೆ ನಮ್ಮ ಹುಡುಗರು ಜಾತಿಗೆ ಅವಮಾನ. ಅದಕ್ಕೆ ಗೇಳ ಆದ್ರೇನಾಯಿತು, ಕೈಲಾಸ ಆದ್ರೇನಾಯಿತು, MRPಯಲ್ಲಿ ಇದೆ ಅಂತ ಕೇಳ್ಕೊಂಡು ತೊಗೊಂಬರ್ತೀವಿ. ಹಾಗೆ ನಾವು ಸ್ಟೇ ಆಗಿರೋ ಈ ಜಾಗದಲ್ಲಿ ಎಣ್ಣೆನಿತ್ತು, ಎಣ್ಣೆ ಜೊತೆ ಉಪ್ಪಿನಕಾಯಿ ಇತ್ತು. ಇನ್ನೇ ತಡ, ಪಾರ್ಟಿ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಲಾಗ್ ಆಗಿತ್ತು. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು.